ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲಾದ ಸೋಯಾ ಚಂಕ್ಸ್ ಗ್ರೇವಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸೋಯಾ ಚಂಕನ್ನ ಹಾಕ್ಬಿಟ್ಟು ಹಿಂಡಿ ತೆಗೆದಿಟ್ಟಿರೋದು ಇದು ಸೋಯಾ ಚಂಕ್ನೆಲ್ಲ. ಇಲ್ಲಿ ನಾನು ಕುಕ್ಕರ್ಗೆ ಒಂದು 2 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ನ್ಯಾಶ್ ಮಾಡ್ಕೊಳ್ಳೋದಕ್ಕೆ. 1 ದಪ್ಪ ಮೆಣಸಿನಕಾಯಿ, 2 ಟೊಮೊಟೊ ಹಣ್ಣು ರುಬ್ಬೋದಕ್ಕೆ. ಈಗ ಮಸಾಲೆಗಳು ನೋಡೋಣ ಏನೇನು ಬೇಕು ಅಂತ. ಎಳ್ಳು ಒಂದು ಅರ್ಧ ಸ್ಪೂನು, ಕಡಲೆ ಸ್ವಲ್ಪ, ಕಡಲೆಕಾಯಿ ಬೀಜ ಸ್ವಲ್ಪ, ಉರಿಗಡಲೆ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ 4 ಎಸಳು, ಲವಂಗ 1, ಧನಿಯಾ ಒಂದು 2 ಸ್ಪೂನಷ್ಟು, ಮೆಣಸಿನಕಾಯಿ ಒಂದು 8ರಿಂದ 10. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಯಿ, ಇದನ್ನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ಬೇಕು. ಇಷ್ಟನ್ನು ರುಬ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಒಂದು ಎಲೆಕೋಸು, 1 ದಪ್ಪ ಮೆಣಸಿನ್ಕಾಯಿ, ಇದನ್ನು ಹೆಚ್ಚಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. 1 ಟೊಮೊಟೊ ಹಣ್ಣನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಸೋಯಾ ಚಂಕು ಫುಲ್ಲು ಬಿಸಿನೀರಿಗೆ ಹಾಕ್ಬಿಟ್ಟು ಹಿಂಡಿ ಇಟ್ಟಿರೋದು. ಈಗ ಆಲೂಗಡ್ಡೆ ಬೆಂದಿದೆ. ಈಗ ನಾನು ರುಬ್ಬೋದಕ್ಕೆ ಅಷ್ಟು ಮಸಾಲೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ, ಎಳ್ಳು, ಉರಿಗಡಲೆ, ಒಣಮೆಣಸಿನ್ಕಾಯಿ, ಟೊಮೊಟೊ, ಲವಂಗ 1, ಧನಿಯಾ ಒಂದು 2 ಸ್ಪೂನು, ಇದೆಲ್ಲ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಈಗ 2 ಆಲೂಗೆಡ್ಡೆನ ಸ್ನ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿ. ಈಗ ಅದೇ ಕುಕ್ಕರ್ ಖಾಲಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇ ಹೆಚ್ಚಿರೋ ಅಂಥದ್ದು ದಪ್ಪ ಮೆಣಸಿನ್ಕಾಯಿ ಹಾಗೂ ಎಲೆಕೋಸು ಹೆಚ್ಚಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸೋಯಾ ಚಂಕು ಕ್ಲೀನಾಗಿ ಹಿಂಡಿ ಇಟ್ಟಿದ್ದೀವಿ, ಆ ಸೋಯಾ ಚಂಕನ್ನು ಹಾಕ್ಕೊಳ್ಬೇಕು. ಬಿಸಿನೀರು ಉಪ್ಪು ಹಾಕ್ಕೊಂಡು ಅದರಲ್ಲಿ ಹಿಂಡಿ ಇಟ್ಟಿರೋದು ಸೋಯಾ ಚಂಕನ್ನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೋಬೇಕು. ಈಗ ಇದಕ್ಕೇ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆನಲ್ಲೇ ಇದೆಲ್ಲ ಬೇಯಬೇಕು. ಎಲೆಕೋಸು, ದಪ್ಪ ಮೆಣಸಿನ್ಕಾಯಿ, ಸೋಯಾ ಚಂಕ್ಸು ಇದೆಲ್ಲ ಮಸಾಲೆನಲ್ಲೇ ಬೇಯಬೇಕು. ಈಗ ಇದಕ್ಕೆ 2 ಆಲೂಗೆಡ್ಡೆನ ಬೇಯಿಸಿ ಸ್ನ್ಯಾಶ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು.
ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದರೆ ಸೋಯಾ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ. ಇದು ರೈಸು, ಚಪಾತಿ, ಪರೋಟ, ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.